ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಸಾವು ಅನ್ನೋದು ಯಾರ ಕೈಲೂ ಇರಲ್ಲ. ಒಂದೊಂದು ಟೈಮಲ್ಲಿ ಯಾವ ಡಾಕ್ಟರ್ ಆದರೂ ಆಗಲಿ ಅಥವಾ ಯಾರೇ ಆದರೂ ಆಗಲಿ ಆ ಒಂದು ಜೀವವನ್ನು ಉಳಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಂತ ಡಾಕ್ಟರ್ ದೇವರೆಲ್ಲ ಒಂದು ಜೀವವನ್ನು ಉಳಿಸ್ಕೊಬೇಕು ಅಂದರೆ ಅವರು ಕೂಡ ನಮ್ಮ ರೀತಿ ಮನುಷ್ಯ, ಅವರಲ್ಲೂ ಕೂಡ ಒಂದು ತಪ್ಪು ಆಗುತ್ತೆ. ಯಾರೋ ನಮ್ಗೆ ಗೊತ್ತಿರುವಂಥ ಸಂಬಂಧಿಗಳು ಈ ಒಂದು ಸಾಯ್ತಾರೆ ಅಂದರೆ ಅದು ಆ ಡಾಕ್ಟರು ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಅಲ್ಲ, ಅಥವಾ ಅವರೇ ಮಾಡಿರುವಂಥ ತಪ್ಪು ಅಂತನೂ ಅಲ್ಲ. ಅವರು ಮಾಡುವ ಪ್ರಯತ್ನವನ್ನು ಅವರು ಮಾಡಿರ್ತಾರೆ, ಆದರೂ ಅದು ಅವರ ಕೈಯಲ್ಲಿ ಇರೋದಿಲ್ಲ. ಒಂದೊಂದು ಸಲ ಈ ಒಂದು ಫಲವನ್ನು ಕೊಡಲ್ಲ ಒಂದು ಟ್ರೀಟ್ಮೆಂಟು. ಜನಗಳು ಏನು ಮಾಡ್ತಾರೆ ಅಂದರೆ ಆ ಒಂದು ಟೈಮಲ್ಲಿ ಅವರ ಸಂಬಂಧಿಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಒಂದು ಡಾಕ್ಟರ್ಗೆ ಹೋಗ್ಬಿಟ್ಟು ಹೊಡೆಯೋದು ಮತ್ತು ಆಸ್ಪತ್ರೆಯನ್ನು ಧ್ವಂಸವನ್ನು ಮಾಡಿ ಡೆಸ್ಟ್ರಾಯ್ ಮಾಡುವಂಥದ್ದು ನೀವು ವಿಡಿಯೋದಲ್ಲಿ ಅದನ್ನು ನೋಡ್ಬೋದು. ಈ ರೀತಿ ಮಾಡೋದ್ರಿಂದ ಆ ಒಂದು ಹೋದ ಜೀವ ವಾಪಸ್ ಕೂಡ ಬರೋದಿಲ್ಲ. पेशेंट यहाँ पे एडमिट 2-3 दिन पहले किए गए थे. उनकी आज दोपहर में तबीयत खराब हुई और तबीयत खराब होने के बाद उनकी मृत्यु हो गई. मृत्यु के उपरांत यहाँ पे जो लोग आए उन आक्रोशित थे और उनके द्वारा ही हॉस्पिटल में ये कृत्य किया गया. ಯಾವುದೇ ಒಂದು ನಡೆಯನ್ನು ನಾವು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗತ್ತೆ ಆ ಒಂದು ಅವರ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇರ್ಬೋದು ಒಂದು ಸಿಚುವೇಶನ್ ಅಂತ. ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸುತ್ತೆ ಎಲ್ಲ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.